ಪಾಲಿಗೆ ಕಷ್ಟ ಸಮನಿಸಿದಾಗ ಅನಿವಾರ್ಯವಾಗಿ ಅಮ್ಮ ಎಂಬ ಶಬ್ದಗಳು ಬಂದು ಹೋಗುತ್ತವೆ. ತಾಯಿ, ಇಂದು ಮೃದು ಹೃದಯಿಯಾಗಿರುವ ನಾರಾಯಣನ ಪಾಲಿಗೆ ಕಷ್ಟ ಸಮನಿಸಿ ಅಮ್ಮ ಅಮ್ಮ ಎಂಬ ಹಾಗೆ ಗೋಳಿಟ್ಟೆ ನನ್ನ ರೋದನವನ್ನು ಕೇಳಿ ಓಡೋಡಿ ಬಂದೆಯ ತಾಯಿ. ಚಂದ್ರನಾದಿನಮ್ಮ, ನಾನು ತಂದೆನಾದೆ. ನನ್ನ ಕರುಳಿನ ಕರೆಯನ್ನು ಕೇಳಿ ನೀನು ಬಂದಾಗ ನನ್ನ ಮನಸ್ಸು ತುಂಬಿ ಬಂತು ಜನನಿ. ನನ್ನ ಪಾಲಿಗೆ ಸಾಮಾನ್ಯವಾಗಿರುವ ಕಷ್ಟ ಅಡಸಿದ್ದಲ್ಲ ತಾಯಿ, ಅದು ಲೋಕವೇ ಇಂದು ಗೋಳಿಡ್ತಾ ಇದೆ ಕಣ್ಣೀರು ತಾಯಿಗೆ. ಮೂರನೆಂಬ ದಾನವ ಎಂದು ಅವ್ಯಾಹತವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರ ಕಷ್ಟಗಳಿಗೆ ಸಿಲುಕಿದಂತಹ ಸಾಧು ಸಜ್ಜರು ರೋಧಿಸ್ತಾ ಇದ್ದಾರೆ. ದೇವತೆಗಳು ಪದಪೃಷ್ಟರಾಗಿದ್ದಾರೆ, ಎಲ್ಲೆಲ್ಲೂ ಅಲೆಯುತ್ತಾ ಇದ್ದಾರೆ. ಕಾಲ ಕಾಲಕ್ಕೆ ಮಳೆಯಾಗುತ್ತಾ ಇಲ್ಲ. ಅವರನ್ನು ವಿರೋಧಿಸುವುದಕ್ಕೆ ಬೇಕಾಗಿ, ದೇವತೆಗಳಿಗೆ ರಕ್ಷಣೆ ಕೊಡುವುದಕ್ಕೆ ಬೇಕಾಗಿ ನಾನೇ ಮುಂದುವರಿದು ಹೋದೆ. 10 ದಿನಗಳ ಪರ್ಯಂತ ಎಡೆಬಿಡದೆ ಘೋರ ಸಂಗ್ರಾಮವನ್ನು ಮಾಡಿದೆ. ಜಯವನ್ನು ಕಾಣುವುದಕ್ಕೆ ಅಸಾಧ್ಯನಾಗಿ ಇದೋ ಈ ರಾತ್ರಿಯ ತತ್ವಭಾಗವನ್ನು ಸೇರಿ ನಿನ್ನನ್ನು ನೆನೆಸಿದೆ. ಅಮ್ಮ, ಆ ದುಷ್ಟರ ವಧೆಯನ್ನು ಮಾಡಿ ಲೋಕಕ್ಕೆ ಶಾಂತಿಯನ್ನು ಒದಗಿಸಬೇಕೆಂದು ನಿನ್ನಲ್ಲಿ ಲೋಕದಲ್ಲಿ ಅದೆಷ್ಟೋ ಜನರು ಕಂಗೆಟ್ಟು ದಿಕ್ಕುಪಾಲಾಗಿ ಓಡಾಡುತ್ತಿದ್ದಾರೆ. ನಿಜ ತಾಯಿ, ನಿಜ. ಚಿಂತಿಸಬೇಡ ಮಗನೇ, ಚಿಂತಿಸಬೇಡ. ಆತ ದುಷ್ಟನಾಗಿದ್ದರೂ ಕೂಡ ನಮ್ಮ ಮನೆಯಾದಂತಹ ಪರಮೇಶ್ವರ ಭಕ್ತನಾಗಿದ್ದ. ಆದರೆ ಆತನ ಪಾಪದ ಕೊಡ ಈ ದಿನ ತುಂಬಿ ಹೋಯಿತು. ಆತನಿಗೆ ಮರಣಕಾಲ ಸಮೀಪಿಸುತ್ತಿದೆ. ದುಷ್ಟರನ್ನು ಕೊಂದು ಈ ಲೋಕಕ್ಕೆ ಶಾಂತಿಯನ್ನು ಒದಗಿಸುತ್ತೇನೆ. ಅವರಿಗೆ ಈ ಗಿರಿನಾದ್ರಿಯ ತಪ್ಪಲು ಪ್ರದೇಶದಲ್ಲಿ ನೀನು ವಿಶ್ರಾಂತಿ ಆ ವಿಶ್ರಾಂತಿ ಹೋಗು ಮಗನೇ. ಶುಭವಾದ. ಅದನ್ನು ತಿಳಿಯುವಂತ ಕುತೂಹಲ ನನಗಿದೆ. ಅದಕ್ಕೆ ಬೇಕಾಗಿ ಅದು ಈ ಹೇಮಾವತಿ ಗುಹೆಯಲ್ಲಿ ಹಾಗೆ ಒಳಗಿರುತ್ತೆ ನೋಡುವ.
ನೀನು ನಿನ್ನ ಹಣೆ ಬರಹವು ಇಷ್ಟು ಹೊತ್ತು ಲೋಕಪಾಲಕ ಆದಿಶೇಷನಲ್ಲಿ ಹಾಯಾಗಿ ಮಲಗಿದವ. ಹಾವುಗಳಲ್ಲಿ ವಾಸನೆ ಬರಲಿಲ್ಲ. ಅಲ್ಲಿಂದ ಕಡಲ ಶಯನನಾಗಿದ್ದವ ಎದ್ದು ಬಂದಿ. ಎಲ್ಲಿ ಗುಹೆಯಲ್ಲಿ ಲೋಕಪಾಲಕನಂತೆಯೋ ಮೂರು ಲೋಕದಲ್ಲಿ ಏಕ ಸಾಹಸಿ. ನಿನ್ನ ಮುಖದ ಮುಸು ನಿನ್ನಂತವನು ಲೋಕಪಾಲಕನಾದರೆ ಅಂಗವಿಕಲರಿಗೆ ಅವಕಾಶ, ಮನಸ್ಸಿನ ಸ್ವಾಸ್ಥ್ಯ ಕಳೆದುಕೊಂಡವರಿಗೆ ಅಂದರೆ ಅವರಿಗೆ ಅವಕಾಶ, ಹುಚ್ಚರ ಸಂತೆಯಲ್ಲಿ ಹುಚ್ಚರ ಸಮಿತಿಯಲ್ಲಿ ಅಧ್ಯಕ್ಷ ಇವ. ಲೋಕ ಮೂರರಳು ಏಕ ಸಾಹಸಿಯಂತೇನೆ. ಇಂದು ಯುದ್ಧದಿಂದ ಓಡಿ ಬಂದೆಯ ರಣ ಹೇಳಿ ಬಾಯಿಗೆ ಬಂದಂತೆ ಬಗುಳಿಗೆ ಹೊಲಿತುದನ್ನು ವರದಿಯೊಪ್ಪಿಸಿ ಮಾತೆಯಲ್ಲಿ ವರದಿಯೊಪ್ಪಿಸುವುದಕ್ಕೆ ಹೊರಟಂತ ಕಿರಿಯ ಮಗ ವರದಿ ಮುಗಿಯಿತು. ತಾಟಸ್ಥ ಬಂದು ಮಲಗಿದ. ಇಂದಿನ ವರದಿ ವಾಚನ ಮುಗಿಯಿತು. ವಿಶೇಷ ವಾರ್ತೆ ಇಲ್ಲ. ನೀನು ಹಿಂದೆ ಮಧುಕೈಟವರನ್ನು ಸಂಹರಿಸಿದವ, ಹಲವು ದಾನವರನ್ನು ಕೊಂದವ, ದಾನವ ನನ್ನ ಕೈಯಲ್ಲಿ ಸಿಕ್ಕಿದೆ. ಹಸಿದ ಹೆಬ್ಬುಳಿಯ ಮುಷ್ಟಿಯೊಳಗೆ ಸಿಕ್ಕಿದ ಗುಳ್ಳೆಯ ಮಾರಿ. ನಿನ್ನನ್ನು ರಕ್ಷಿಸುವುದಕ್ಕೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಹರಿತವಾದಂತಹ ಕ್ಷಣ ಮಾತ್ರದಲ್ಲಿ ತುಂಡರಿಸಿ ಶಾಕಿನಿ ಡಾಕಿನಿಯರಿಗೆ ಔಷಧವಿಯದೊಂದಿಗೆ ರಕ್ತದಾಹವನ್ನು ಪೂರೈಸುತ್ತೇನೆ. ನಿನ್ನ ಇಚ್ಛೆ